ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಏನಕ್ಕೂ ಗೊತ್ತಿಲ್ಲ, ನಿನ್ನೆ ಬೆಳಗ್ಗೆಯಿಂದ ಕರಿಯ ಊಟನೇ ಬಿಟ್ಬಿಟ್ಟಿದ್ದ. ನಾವು ಅದೇ ನಾನ್ ವೆಜ್ ತಿಂದಿದ್ನಲ್ಲ, ಅದಕ್ಕೇನೆ ಆ ಥರ ಅಂದ್ಕೊಂಡಿದ್ವಿ. ನೋಡಿದ್ರೆ ಇವತ್ತು ಬೆರಳಿಗೆ ಅವನು ನಮ್ಮ ಜೊತೆ ಇಲ್ಲ. ನನಗೆ ತುಂಬ ಬೇಜಾರಾಯಿತು. ನಿನ್ನೆ ಅವನು ಅಮ್ಮ ಹೇಳಿದ್ರು ಎದ್ದೇ ಇಲ್ಲ, ಅವ್ನು ಕಾರ್ ಕೆಳಗಡೆ ಹೋಗಿ ಮನಗ್ದವನು. ಆಮೇಲೆ ಅಪ್ಪನೇ ಎತ್ಕೊಂಡೋಗಿ ಆಚೆಲಿ ಓಡಾಡಿಸ್ಕೊಂಡು ಕರ್ಕೊಂಬಂದರು ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆ ನೋಡಿದ್ರೆ ಆ ಥರ ಆಗಿತ್ತು. ಅವನು ಮುಂಚೆ ಒಂದು ನಾಯಿ ಸಾಕಿದ್ವಿ, ಅದರದ್ದೇ ಅದೇ ನಾಯಿದೆ ಮರಿ. ಮುಂಚೆ ಒಂದು ನಾಯಿ ಮರಿ ಸಾಕಿದ್ವಿ, ಅದು ಇಷ್ಟೇ ಏಜ್ ಆಗಿಬಿಟ್ಟು ಇದಾಯಿತು. ಇದು ಹಿಂಗೆ ಆಯಿತು. ಅದಕ್ಕೆ ಅಮ್ಮ ಏನಂದರು, ಲಿಯೋನೇ ಲಾಸ್ಟ್, ಇನ್ಯಾರು ಬೇಡ ಮನೆಗೆ ಅಂತ. ನಮಗೆಲ್ರಿಗೂ ತುಂಬ ಶಾಕಿಂಗ್ ನ್ಯೂಸ್ ಇದು. ಯಾವ ಥರ ಹೇಳೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ನನಗಂತೂ. ಓದೋಕ್ಕೆ ಮೂಡಿಲ್ಲ ಇವತ್ತೆಲ್ಲ. ನಾನು ನಿನ್ನೆ ವ್ಲಾಗಲ್ಲಿ ಹೇಳಿರೋ ಥರ ಓದಬೇಕು ಕೂತ್ಕೊಂಡು ಅಂತ ಹೇಳ್ತಾ ಇದ್ದೆ. ಆದರೆ ಇವಾಗ ಓದೋಕ್ಕೆ ಮೂಡ್ ಬರ್ತಾಯಿಲ್ಲ. ಅದು ನಾವೇ ನೆನಪಾಗ್ತಾವೆ ನನಗೆ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಗೈಸ್. ಅವ್ನು ಇದ್ದಿದ್ದು ನೆನಪುಗಳು ಮೆಮೊರೀಸ್ ಎಲ್ಲ ಹಾಕ್ತೀನಿ ವೀಡಿಯೋದಲ್ಲಿ ನೋಡ್ಕೊಂಡು ಅಷ್ಟೇ. ಸಿಬ್ಲಿಂಗು ಅಂದರೆ ಇದು ಥರ್ಡ್ ಪಪ್ಪಿ. ಫಸ್ಟ್ನೇದು ಡುಮ್ಮಿ ಅಂತ ನಾವೇ ಸಾಕಿದ್ದು, ಲಿಯೋದು. ಸೆಕೆಂಡ್ ಲಿಯೋ ಫಸ್ಟ್ ಲೀಟ್ರು. ಆಮೇಲೆ ಅದರಿಂದ ಡುಮ್ಮಿ ಅಂತ ಇನ್ನೊಂದು ಫೀಮೇಲ್ ಪಪ್ಪಿಗೆ ಒಂದೇ ಮರಿ 3 ಮರಿ ಹಾಕಿತ್ತದು. ಆವಾಗ ಅದರಲ್ಲಿ 2 ಮೇಲ್ನ ಯಾರೋ ಕೇಳಿದ್ರು ಅಂತ ಕೊಟ್ಬಿಟ್ಟಿದ್ವಿ. ಇವಾಗ ಫೀಮೇಲ್ ನಾವೇ ಇಟ್ಕೊಂಡಿದ್ದೆವು, ಡುಮ್ಮಿ ಅಂತ ಹೆಸರು ಕಟ್ಟಿದ್ದೆ. ಅದು ತೀರಾ ಮಾಡಿದ್ದೀನಿ ನಾನು. ಅವಾಗ ಇನ್ನೂ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಆವಾಗ. ಈಗ ಲಿಯೋದು ಪಪ್ಪೀಸ್ 3rd ಲೀಟರ್ ಇವು, 3ನೇ ಲೀಟರ್ ಇವು ಎಲ್ಲ. ನೋಡಿರಿ ಹೆಂಗವನೇ ಗುಂಡಣ್ಣ. ಇದ್ರ ಜೊತೆ ಇನ್ನೂ 2 ಮೇಲ್ ಪಪ್ಪೀಸ್ ಇದ್ದಾವೆ, ಆ ಮನೆಯೊಳಗಿದ್ದಾವೆ, ಅಲ್ಲಿ ಮನೆಗಿದ್ದಾವೆ ನೋಡಿರಿ. ನನಗೂ ನೋಡಿ ಗೈಸ್ ಗುಂಡ. ಹತ್ಬೇಡ ನೀನು, ಮೇಲೆ ಹತ್ಬೇಡ, ಕೆಳಗೆ ನೀನು ಫ್ಯಾಕ್ಟ್ರಿ. ನೀನು ಅವನು ಮನೆ ಕಾಯ್ತಾನೆ, ಅವನು ಇಷ್ಟಿಷ್ಟಿಂದ ಮನೆ ಕಾಯ್ದವನೆ. ಈಗ ನೀನು ಏನು ಕಾಯ್ಬೇಕು ಹೇಳು? ಇವಾಗ ನೀನು ಇಲ್ಲಿ ಕಾಯ್ದು ಆಮೇಲೆ ಮನೆಗೆ ಬರಬೇಕು, ಆಯಿತಾ? ಇಲ್ಲಿ ಕಾಯ್ಬೇಕು ಫಸ್ಟು. ನೀನು ಇಲ್ಲಿ ಪ್ರಾಕ್ಟೀಸ್ ಆಗಬೇಕು. ಯಾರು ಬಂದರೆ ಹೆಂಗೆ ಬೊಗಳ್ಬೇಕು? ಬಾವ್ ಅಂತ ಬೊಗಳ್ಬೇಕು. ಅದೇನೋ ಕರಿಯಂಗೆ ತಗೊಂಡು ಹೋಗ್ತಾಯಿದ್ದೀನಿ. ಅವ್ನು ತಿಂತಾನೆ ಇಲ್ವ ಏನು ಅಂತ ನೋಡೋಣ. ತಿನ್ನಲಿಲ್ಲ ಅಂದರೆ ಅವ್ನಿಗೆ ಅನ್ನ ಹಾಕ್ಬಿಟ್ಟು ಲಿಯೋಗೆ ಅದೇನೋ ತಿನ್ನಿಸ್ಬಿಡೋಣ. ಕರಿಯ ಬಂದ ಕರಿಯ ಬಂದ. ಸಿಟ್, ಕುತ್ಕೋ ಕರಿಯ, ಕೂತ್ಕೋ. ಹಾಂ, ಗುಡ್ ಬಾಯ್, ಕೂತ್ಕೋ. ತಗೋ ತಿಂಚ. ಇವನು ಮುದ್ದೆ ತಿಂತಾನೆ ಗೈಸ್. ಹಂಗೆ ತಿಂತಾರಾ? ಹಂಗೆ ತಿನ್ನಬಾರ್ದು, ಮುದ್ದೆನ ತಿನ್ನಿಸ್ಬೇಕು. ನಡಿ ಇಳಿ ಕೆಳಗೆ. ಇಳಿ ಕೆಳಗೆ. ಇಳಿ ಕೆಳಗೆ. ಮಾತು ಕೇಳ್ತಾನೆ ಗೈಸಿ ಒಂದು ಜಾಸ್ತಿ. ಬಾರ, ಆಗೋಯ್ತು. ಇದೊಂದು ತುತ್ತು ಬಾ ತಿನ್ನು. ಇದನ್ನೇನಾರು ನಮ್ಮಮ್ಮ ನೋಡಿದ್ರೆ ನನಗಂತೂ ಚೆನ್ನಾಗಿ ಹೋಗಿತಾರೆ ಮುಖಕ್ಕೆ. ಅಮ್ಮ ಮಗನ ಲವ್ ನೋಡಿ ಗೈಸ್. ಕ್ಯಾಮ್ರಾ ಆನಲ್ಲಿರಲಿಲ್ಲ. ಚು ಕ್ರಿಯಾ, ಚು ಕ್ರಿಯಾ, ಮುಚ್ಚು ಬಾಯ್ ಮುಚ್ಚು. ಅಂದರೆ ಅಲ್ಲಿರೋ ಆ ಕಡೆ ಇದ್ದಾವೆ ದುಶ್ಮನ್ ನಾಯಿಗಳು. ಇವ್ರದ್ದು ಮತ್ತು ಲಿಯೋ ದುಶ್ಮನ್ ನಾಯಿಗಳು ಆ ಕಡೆ ಇದ್ದಾವೆ. ಇವನಿಗೆ ಗದರಿಸ್ಬಿಟ್ಟು ಸುಮ್ಮ ಮಾಡಿದ್ದೀನಿ ನೋಡ್ರಿ, ಎಳ್ಕೊಂಡು ಹೋಗ್ತಾನೆ. ಗದರಿಸ್ಬಿಟ್ಟು ಸುಮ್ಮ ಮಾಡಿದ್ದೀನಿ. ಅದಕ್ಕೆ ಅವಳು ಆ ಥರ ಸೌಂಡ್ ಕೊಡ್ತಾವಳೆ. ಯಾವ ಬೊಗಳುತ್ತಿಲ್ಲ ನೋಡ್ರಿ. ಇವನು ಹೆಂಗೆ ಆಡ್ತಾವನೆ. ನಾನಿರೋದಕ್ಕೆ, ನಾನಿಲ್ಲ ಅಂದರೆ ಮುಚ್ಕೊಂಡ್ಬರ್ತಾನೆ. ಇಷ್ಟು ಮುಂದೆ ಅವನು ಹೋಗ್ತಾನೆ ಇರಲಿಲ್ಲ ಎಳ್ಕೊಂಡು. ನೋಡ್ರಿ, ಕಾಲೆಲ್ಲ ರೊಚ್ಚೆ ಮಾಡ್ಕೊತಾನೆ. ಮನೆಯೊಳಗೆ ಹೆಂಗೆ ಕಟ್ಕೊಳ್ಳೋಣ ಇವನ್ನ.
ನೋಡಿರಿ, ಇವನು ಬಂದರೆ ಅಂತ ಇವನು ಬರ್ತಾನೆ, ಇವನಿಂದ ಅವರಮ್ಮ ಬರ್ತಾರೆ. ನಮ್ಮ ಲಿಯೋ ದುಶ್ಮನ್ ನೋಡಿರಿ, ಒಂದೇ ಇಟ್ಟು ಹೊಡೆದಿದ್ದು ಲಿಯೋಗೆ, ಇಷ್ಟಕ್ಕೆ ಬೆಂಡಾಗೋಯ್ತು. ಅಲ್ಲೊಂದು ನಾಯಿ ಐತೆ, ಕಾಣಿಸ್ತಿರ್ಬೋದು ನಿಮಗೆ. ಇವರೆಲ್ಲ ಲಿಯೋ ದುಶ್ಮನ್ಸ್. ಇವನು ಒಂದು ಕೈಯಲ್ಲಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಇವನು ಏನು ದೊಡ್ಡ ದಾದಾ ಥರ ಓಡ್ತಾನೆ. ಅವ್ನ ನಾಯಿಗಳು ಎಲ್ಲರೂ ದೂರದಲ್ಲಿದ್ದರೆ ಇವನಿದ್ರೆ ಮಾತ್ರ, ಇಲ್ಲ ಅಂದರೆ ಏನು ಸೈಲೆಂಟಾಗಿರ್ತಾನೆ ಗೊತ್ತಾ ಇವನು. ಅವಾಗಲೇ ನಾನು ಇವನು ವೀಡಿಯೋ ಮಾಡಿರಲಿಲ್ಲ, ಇವನು ಎಳಿತಾನೆ ತುಂಬ ವೀಡಿಯೋ ಮಾಡಬೇಕಾರೆ ಅಂತ. ಹಾಂ, ಬೈ ಕಡೆ ಗಾಡಿ ಬರ್ತೈತೆ, ಬರೀ ಕಡೆ. ಹಾಂ, ಅವು ನೋಡ್ತಿದ್ದಂಗೆ ಓಡಿ ಬಂದ್ಬಿಟ್ಟಾನೆ. ಇಲ್ಲಿಂದ ಅಷ್ಟು ದೂರ ಲೈಟ್ ಇಲ್ಲ. ಅವರು ಕರಿಯೋರಮ್ಮ ಇವನ್ ಕಾಲ ಮೇಲೆ ಗಾಡಿ ಹತ್ತದಾಗಿಂದ ಯಾವುದೇ ಗಾಡಿ ಈ ಟೈಮಲ್ಲಿ ಓಡಾಡಿದ್ರು ಬೊಗ್ಳ್ಕೊಂಡು ಓಡುತ್ತೆ. ಇದನ್ನು ನೋಡ್ಬಿಟ್ಟು ಹೇಳ್ತಾರೆ ಈ ರೋಡವರು, ಅದನ್ನು ಹೊಡೆದಾಕ್ಬಿಡ್ಬೇಕು ಅಂತ. ಮೊನ್ನೆ ಮಾತು ತಡೀತು ಅಷ್ಟೆ. ಅವ್ನು ತುಂಬ ಹೇಳ್ತಾನೆ ಗೈಸ್, ಒಂದು ಕೈಯಲ್ಲಿ ಇವ್ನು ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಇವೊಂದು ಬೆಲ್ಟು, ಇವನಿಗೆ ಬೆಲ್ಟ್ ತರಬೇಕು, ಡ್ರ್ಯಾಗಿಂಗ್ ತುಂಬ ಆಗುತ್ತೆ ಇವನಿಗೆ. ನೋಡ್ರಿ ಹೆಂಗೆ ಆಡ್ತಾರೆ, ಮಧ್ಯದ ರೋಡಲ್ಲಿ ಹಿಂಗೆ ಆಡ್ತಾರೆ. ಈ ಥರ ಗಾಡಿ ಯಾವ್ದಾರು ಬರುತ್ತೆ ಇವನಿಗೆ ಗುದಿಯುತ್ತೆ. ನೋಡಿರಿ ನೋಡ್ರಿ ನೋಡಿರಿ, ಈ ಥರ ಆಗುತ್ತೆ. ಬರಲಿ ಇನ್ನೊಂದು ಇವನು ಮತ್ತು ಇವರಿಬ್ಬರು ಏನಿದ್ದಾರಲ್ಲ, ಇವರಿಬ್ಬರು ಆಚೆ ಮಾತ್ರ ಇಷ್ಟು ಜೊತೆಲಿ ಓಡಾಡ್ತಿರ್ತಾರೆ ಅಂದರೆ ಅಷ್ಟು ಜೊತೆಲಿ ಓಡಾಡ್ತಿರ್ತಾರೆ. ಏನು ಇವರಿಬ್ಬರು ಅಂದರೆ ಆ ರೋಡವರೆಲ್ಲ ಏನು ಇಷ್ಟು ಚೆನ್ನಾಗಿರುತ್ತೆ, ಅದಷ್ಟು ದೊಡ್ಡ ನಾಯಿ ಮರಿ ಜೊತೆ ಅಂತ. ಮನೆಗೆ ಬಂದಮೇಲೆ ಇವ್ರ ಬಗ್ಗೆ ಗೊತ್ತಾಗೋದು. ಏನಕ್ಕಂದರೆ ಇವನು ಬೇಗ ತಿಂದುಬಿಡ್ತಾನೆ, ಗಬ್ಬ 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 ತಿಂತಾನೆ. ಇವನು ಲಿಯೋ ತಿನ್ನೋದು ನಿಧಾನ ನೋಡಿರಿ. ಆಗ್ಲು ಹಾಕಿದ ಊಟದಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿಸ್ಕೊಂಡು ಈಗ ತಿಂತಾನೆ. ಆಗ ತಿನ್ಬೇಕಾದ್ರೆ ನನ್ನೂ ಸೇರಿಸಲ್ಲ, ಇವನು ಸೇರಿಸಲ್ಲ. ಪಾಪ ಇವನು ಕಾಯ್ಕೊಂಡು ಕೂತಿರ್ತಾನೆ. ನಾನು ಮೇಲಕ್ಕೆ ಹೋಗೋವರೆಗೂ ನನ್ನ ಜೊತೆ ಆಡ್ತಾಯಿರ್ತಾನೆ. ನೋಡಿರಿ ಹಿಂಗೆ ಹೋಗ್ತಾನೆ, ಅವ್ನ ಕೈಲಿ ಕಚ್ಚಿಸ್ಕೊಂಬರ್ತಾನೆ. ನೋಡಿರಿ ಈಗ ತಿಂತವನಿನ್ನು. ಇವಾಗ ಇವನಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ಲಿಯ ತಿಂದಾಯ್ತಾ ನಿಂದು? ನನ್ನ ಹತ್ರ ಅದೇನು ಡಾಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಬೇಕು. ಈರಾ ಕುಡಿ. ಇವನಿಗೆ ಎಲ್ಲ ಸಪ್ರೇಟ್ ಬೌಲ್ ಇಟ್ಟಿದ್ದಾವೆ. ಇವನಿಗೆ ಎಲ್ಲ ಕಚ್ಚಿ ಹಾಳು ಮಾಡಿರ್ತಾನೆ. ಅದಕ್ಕೇ ಏನು ಮಾಡ್ತೀವಿ ಈಗ, ಜಗ್ಗಿಟ್ಟಿದ್ದೀವಿ ಇವನಿಗೆ ಅಂತ. ನಡೆಯ ಕೆಳಗೆ ನೀನು ಕಚ್ಚಿಸ್ಕೊಂಡು. ನಾನು ಕರಿಯ, ನಾನು ಇನ್ಮೇಲೆ ನಿಮ್ಮ ಜೊತೆ ಇರಲ್ಲ. ದಯವಿಟ್ಟು ನನ್ನ ಯಾರು ಮರಿಬೇಡಿ. Right there on top of the